Hi guys, welcome back to ABG Spoken English classes. Today we are going to start chapter 3rd Ancient Civilizations of India. Already we have completed the first part and let us start now second part of this lesson. ಸ್ನೇಹಿತರೆ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಆ ಒಂದು ಅಧ್ಯಾಯವನ್ನು ಮುಂದುವರಿಸೋಣ. ಹಿಯರ್ ದ ವೇದಿಕ್ ಏಜ್, ವೇದಗಳ ಕಾಲ. ಆರ್ಯನ್ಸ್ ಕಂಪೈಲ್ಡ್ ದ ವೇದಾಸ್, ಆರ್ಯರು ವೇದಗಳನ್ನು ರಚನೆ ಮಾಡಿದ್ದಾರೆ. ಆರ್ಯನ್ಸ್ ಬಿಲಾಂಗ್ ಟು ದ ಅರ್ಲಿ ಇಂಡೋ ಯುರೋಪಿಯನ್ ಟ್ರೈಬ್ ಆಫ್ ಸೌತರ್ನ್ ರಷ್ಯಾ ಯುರಲ್ ಮೌಂಟೇನ್ ಸ್ಲೋಪ್ಸ್. ಸೊ ಇಲ್ಲಿ ವೇದಗಳನ್ನು ರಚನೆ ಮಾಡಿರ್ತಕ್ಕಂಥವರು ಆರ್ಯರು. ಹಾಗಾದರೆ ಈ ಆರ್ಯರು ಎಲ್ಲಿಂದ ಬಂದರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಆರ್ಯನ್ಸ್ ಬಿಲಾಂಗ್ ಟು ದ ಅರ್ಲಿ ಇಂಡೋ ಯುರೋಪಿಯನ್ ಟ್ರೈಬ್, ಇವರು ಇಂಡೋ ಯುರೋಪಿಯನ್ ಬುಡಕಟ್ಟಿಗೆ ಸೇರಿದವರು. ಉರಲ್ ಮೌಂಟೇನ್ ಸ್ಲೋಪ್ಸ್ ಅಂದರೆ ಈ ಒಂದು ಯುರಲ್ ಪರ್ವತದ ಇಳಿಜಾರು ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಜನಾಂಗ, ಇದು ಒಂದು ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಜನಾಂಗ. ಆ ಜನಾಂಗವೇ ಆರ್ಯ ಜನಾಂಗವಾಗಿತ್ತು. ಮೆನಿ ಆಫ್ ದ ಗ್ರೂಪ್ಸ್ ಆಫ್ ದಿಸ್ ಟ್ರೈಬ್ ಥ್ರೂ ಸೆಂಟ್ರಲ್ ಏಷ್ಯಾ ಕೇಮ್ ಟು ಇರಾನ್ ಪ್ಲೇಟ್ಯೂ ಆ್ಯಂಡ್ ಫ್ರಮ್ ದೇರ್ ಮಿಗ್ರೇಟೆಡ್ ಟು ಪಂಜಾಬ್ ಏರಿಯಾ ವೈ ಅಫ್ಘಾನಿಸ್ತಾನ್. ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದರೆ ಇವರು ಭಾರತಕ್ಕೆ ಹೇಗೆ ಬಂದು ನೆಲೆಸಿದರು? ಇವರು ಇಂಡೋ ಯುರೋಪಿಯನ್ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಜನರು. ಅದು ಸೌತರ್ನ್ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥದ್ದು, ದಕ್ಷಿಣ ರಷ್ಯಾದ ಒಂದು ಬುಡಕಟ್ಟಿಗೆ ಸೇರಿರ್ತಕ್ಕಂಥವ್ರು. ಹಾಗಾದರೆ ಭಾರತಕ್ಕೆ ಹೇಗೆ ಬಂದರು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದಾರೆ ಅವರು. ಮೆನಿ ಆಫ್ ದ ಗ್ರೂಪ್ಸ್, ಇವರ ಕೆಲವೊಂದಿಷ್ಟು ಗುಂಪುಗಳು, ಆಫ್ ದಿಸ್ ಟ್ರೈಬ್ ಈ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಕೆಲವೊಂದಿಷ್ಟು ಗುಂಪುಗಳು, ಥ್ರೂ ಸೆಂಟ್ರಲ್ ಏಷ್ಯಾ. ಸೆಂಟ್ರಲ್ ಏಷ್ಯಾ ಅಂತಂದರೆ ಇಲ್ಲಿ ಮಧ್ಯದ ಏಷ್ಯಾ ಅಂತ ಕರಿತೇವೆ, ಮಧ್ಯ ಏಷ್ಯಾ ಅಂತ ಕರಿತೇವೆ. ಕೇಮ್ ಟು ಇರಾನ್ ಪ್ಲೇಟ್ಯೂ, ಮೊದಲು ಇವರು ಬಂದಿರತಕ್ಕಂಥದ್ದು ಇರಾನ್ ದೇಶದ ಒಂದು ಪ್ರಸ್ಥಭೂಮಿಗೆ. ಆ್ಯಂಡ್ ಫ್ರಾಮ್ ದೇರ್ ಮಿಗ್ರೇಟೆಡ್ ಟು ಪಂಜಾಬ್, ಅಲ್ಲಿಂದ ಏನು ಮಾಡ್ತಾರೆ ಇವರು ಅಫ್ಘಾನಿಸ್ತಾನ್ ಮಾರ್ಗವಾಗಿ ಭಾರತದ ಪಂಜಾಬ್ ಅಂತಕ್ಕಂಥ ಒಂದು ಪ್ರದೇಶಕ್ಕೆ ಇವರು ವಲಸೆ ಬರ್ತಾರೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಟು ಇರಾನ್ ಪ್ಲೇಟ್ಯೂ ಆ್ಯಂಡ್ ಫ್ರಾಮ್ ದೇರ್ ಮಿಗ್ರೇಟೆಡ್ ಟು ಪಂಜಾಬ್ ಏರಿಯಾ ವೈ ಅಫ್ಘಾನಿಸ್ತಾನ್. ಅಂದರೆ ಇಲ್ಲಿ ಅಫ್ಘಾನಿಸ್ತಾನ ಮುಖಾಂತರವಾಗಿ ಅವರು ಏನು ಮಾಡ್ತಾರೆ ಭಾರತದ ಪಂಜಾಬಕ್ಕೆ ಬಂದು ನೆಲೆಯೂರ್ತಾರೆ ಅಂತಕ್ಕಂಥದ್ದು. ಅಕಾರ್ಡಿಂಗ್ ಟು ವೆಲ್ ನೋನ್ ಹಿಸ್ಟರಿಯನ್, ಒಬ್ಬ ಪ್ರಸಿದ್ಧ ಇತಿಹಾಸಕಾರರ ಪ್ರಕಾರ, ಅವರು ಯಾರು ಅಂದರೆ BK ಘೋಷ್ ಅಂತಕ್ಕಂಥವರ ಒಂದು ಪ್ರಕಾರ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಪಬ್ಲಿಷ್ಡ್ ಬೈ ಭಾರತೀಯ ವಿದ್ಯಾಭವನ. ಇವರು ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ. ಅದು ಹಿಸ್ಟರಿ, ಇತಿಹಾಸ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದನ್ನು ಇವರು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ. ಎಲ್ಲಿ ಅಂತಂದರೆ ಅದು ಭಾರತೀಯ ವಿದ್ಯಾಭವನದಲ್ಲಿ ಇವರು ಈಗಾಗಲೇ ಆ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಪುಸ್ತಕದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅವರು, ದ ಕಲ್ಚರ್ ಬಿಲ್ಟ್ ಬೈ ದೀಸ್ ಪೀಪಲ್, ಈ ಒಂದು ಜನರಿಂದ ನಿರ್ಮಾಣವಾಗಿರ್ತಕ್ಕಂತಹ ಒಂದು ಏನು ಸಂಸ್ಕೃತಿ ಇದೆ, ಈಸ್ ಅಂಡರ್ಸ್ಟುಡ್ ಬೇಸ್ಡ್ ಆನ್ ದ ವೇದಾಸ್, ಅವುಗಳನ್ನು ನಾವು ವೇದಗಳು ಅಂತ ಹೇಳಿ ಕರೆಯಬಹುದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ಕಲ್ಚರ್ ಬಿಲ್ಟ್ ಬೈ ದೀಸ್ ಪೀಪಲ್ ಈಸ್ ಅಂಡರ್ಸ್ಟುಡ್ ಬೇಸ್ಡ್ ಆನ್ ದ ವೇದಾಸ್ ಆ್ಯಂಡ್ ಈಸ್ ಆ್ಯಸ್ ವೇದಿಕ್ ಕಲ್ಚರ್, ಅದನ್ನು ನಾವು ವೈದಿಕ ಸಂಸ್ಕೃತಿ ಅಂತ ಕರಿತಾ ಇದ್ದೇವೆ. The Vedic period is identified as the period between 1500 before Common Era and 700 BCE ಅಂತಂದರೆ ಈ ಒಂದು ವೇದಗಳ ಒಂದು ಕಾಲವನ್ನು ನಾವು ಈ ರೀತಿಯಾಗಿ ಸೂಚಿಸಬಹುದಾಗಿದೆ. ಇದನ್ನು 1500 ಬಿಫೋರ್ ಕಾಮನ್ ಎರಾ, ಅಂದರೆ ಈ ಕಾಮನ್ ಎರಾಕ್ಕಿಂತ 1500 ವರ್ಷಗಳ ಹಿಂದೆ, ಮತ್ತು ಎಲ್ಲಿಂದ ಎಲ್ಲಿಯವರೆಗೆ ಅಂತಂದರೆ 1500 BCನಿಂದ 700 BCವರೆಗೆ ನಾವು ಇದನ್ನು ಗುರುತಿಸಬಹುದಾಗಿದೆ. ದಿಸ್ ಈಸ್ ಡಿವೈಡೆಡ್ ಇಂಟು 2 ಪೀರಿಯಡ್ಸ್, ಈ ಒಂದು ಕಾಲಾವಧಿಯನ್ನು ನಾವು 2 ಭಾಗಗಳಲ್ಲಿ ನೋಡಬಹುದಾಗಿದೆ. ಫಸ್ಟ್ ಪಾರ್ಟ್ ಈಸ್ ಋಗ್ವೇದ, ಮೊದಲ ಒಂದು ಪಾರ್ಟನ್ನು ನಾವು ಋಗ್ವೇದ ಅಂತ ಕರೀತೇವೆ. ಪೀರಿಯಡ್ ಆ್ಯಂಡ್ ಬಿಗಿನಿಂಗ್ ವೇದಿಕಾ ಪೀರಿಯಡ್, ಅಥವಾ ಅದನ್ನು
ಆರಂಭಿಕ ವೈದಿಕ ಕಾಲ ಅಂತ ಹೇಳಿ ಕರೀಬಹುದಾಗಿದೆ. ದಿಸ್ ಪೀರಿಯಡ್ ಈಸ್ ಬಿಟ್ವೀನ್ 1500 BCE ಟು 1000 BCE. ಮೊದಲ ಒಂದು ಅವಧಿಯನ್ನು ನಾವು ಈ ರೀತಿಯಾಗಿ 500 ವರ್ಷಗಳ ಕಾಲ ಅಂತ ಹೇಳ್ಬೋದಾಗಿದೆ. ದ ಸೆಕೆಂಡ್ ಪಾರ್ಟ್ ಈಸ್ ಪೋಸ್ಟ್ ಋಗ್ವೇದ ಪೀರಿಯಡ್ ಆರ್ ಪೋಸ್ಟ್ ವೇದಿಕ್ ಪೀರಿಯಡ್. ನಂತರದ ವೈದಿಕ ಕಾಲ ಅಂತ ಹೇಳಿ ಕರಿತಾ ಇದ್ದೇವೆ, ಋಗ್ವೇದಿಕ ಕಾಲ ಅಂತ ಕರಿತಾ ಇದ್ದೇವೆ. ದಿಸ್ ಪೀರಿಯಡ್ ಈಸ್ ಬಿಟ್ವೀನ್ 1000 BCE ಟು 700 BCE. ಬಟ್ ಆದರೆ ದ ವೇದಾಸ್ ವೇರ್ ನಾಟ್ ಕಂಪೈಲ್ಡ್ ಇನ್ ರಿಟರ್ನ್ ಫಾರ್ಮ್ ಡ್ಯೂರಿಂಗ್ ದ ಪೀರಿಯಡ್. ಈ ಅವಧಿಯಲ್ಲಿ ವೇದಗಳನ್ನು ಲಿಖಿತ ರೂಪದಲ್ಲಿ ಬರೆಯಲಿಲ್ಲ, ಅವು ಓರಲ್ ಆಗಿ ಇದು ಮೌಖಿಕವಾಗಿದ್ದು ಅಂತ ಹೇಳ್ತಾ ಇದ್ದಾರೆ. ವೇದಾಸ್ ವೇರ್ ಇನ್ ದ ಓರಲ್ ಫಾರ್ಮ್ ದ ಬಿಗಿನಿಂಗ್ ಆ್ಯಂಡ್ ಲೇಟರ್ ಎಮರ್ಜ್ ಇನ್ ಟು ರಿಟರ್ನ್ ಫಾರ್ಮ್ ವಿತ್ ಅ ಲಾಟ್ ಆಫ್ ಚೇಂಜಸ್. ಬಹಳಷ್ಟು ಬದಲಾವಣೆಗಳೊಂದಿಗೆ ನಂತರದಲ್ಲಿ ಅವುಗಳನ್ನು ಲಿಖಿತ ರೂಪಕ್ಕೆ ತರಲಾಯಿತು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 4 ವೇದಾಸ್ಗಳ ಬಗ್ಗೆ ಅಧ್ಯಯನ ಮಾಡ್ತಾ ಸಾಗೋಣ. 4 ವೇದಾಸ್. ಹಿಯರ್ 4 ವೇದಾಸ್: ಋಗ್ವೇದ, ಸಾಮವೇದ, ಯಜುರ್ವೇದ and Atharva Veda. These are the 4 Vedas, and if someone asks you question which are the 4 Vedas, you have to write these 4 Vedas. First one is Rigveda, Samaveda, Yajurveda and Atharva Veda are the 4 Vedas. Vedas are mainly a completion of nature worship. ಈ ಒಂದು ವೇದಗಳು ಏನಂತಂದರೆ ಪ್ರಕೃತಿಯ ಆರಾಧನೆ, ಯಾಗ ಆ್ಯಂಡ್ ಪ್ರೊಸೆಸ್ ಆಫ್ ಯಾಗಾಸ್, ಯಾಗ ಮತ್ತು ಯಜ್ಞಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್, ಇದನ್ನು ನಾವು ಮಾಂತ್ರಿಕ ವಿದ್ಯೆ ಅಥವಾ ಮಾಟ ವಿದ್ಯೆ ಅಂತ ಹೇಳಿ ಕರೀತಾ ಇದ್ದೇವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇದ ಇದಾಗಿದೆ. ದೀಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಸಂಹಿತೆ. ಇವುಗಳನ್ನು ನಾವು ಸಂಹಿತೆ ಅಂತ ಹೇಳಿ ಸಹಿತ ಕರಿತಾ ಇದ್ದೇವೆ. ಎವ್ರಿ ಸಂಹಿತೆ ಹ್ಯಾಸ್ ಅ ಟೆಕ್ಸ್ಟ್ ಕಾಲ್ಡ್ ಬ್ರಾಹ್ಮಣ. ಪ್ರತಿಯೊಂದು ಸಂಹಿತೆಗೂ ಅದರದೇ ಆಗಿರ್ತಕ್ಕಂಥ ಬ್ರಾಹ್ಮಣ ಅಂತಕ್ಕಂತಹ ಪಠ್ಯವಿದೆ. ದ ಎಕ್ಸ್ಪ್ಲೇನ್ಸ್ ಆ್ಯಂಡ್ ವೇರಿಯಸ್ ವೇಸ್ ಆಫ್ ಪರ್ಫಾರ್ಮಿಂಗ್ ರಿಚುವಲ್ಸ್. ಇಲ್ಲಿ ಈ ಬ್ರಾಹ್ಮಣಗಳು ಏನು ಮಾಡ್ತವೆ ಅಂತಂದರೆ ಯಾವ ರೀತಿಯಾಗಿ ನಾವು ಈ ರಿಚುವಲ್ಸ್ಗಳನ್ನು ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನು, ನಮಗೆ ಧಾರ್ಮಿಕ ಆಚರಣೆಗಳನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಹೇಳಿಕೊಡುತ್ತವೆ. ಪರ್ಫಾರ್ಮಿಂಗ್ ರಿಚುವಲ್ಸ್. ಎವ್ರಿ ಬ್ರಾಹ್ಮಣ ಹ್ಯಾಸ್ ಆ್ಯನ್ ಅರಣ್ಯಕ ಆ್ಯಂಡ್ ಆ್ಯನ್ ಉಪನಿಷತ್ಸ್. ಪ್ರತಿಯೊಂದು ಬ್ರಾಹ್ಮಣಕ್ಕೂ ಒಂದು ಅರಣ್ಯಕ, ಒಂದು ಉಪನಿಷತ್ ಅಂತಕ್ಕಂಥದ್ದು ಇರುತ್ತದೆ. ಅರಣ್ಯಕಾಸ್ ಹ್ಯಾವ್ ನೆಸಸರಿ ಸೂಪರ್ ಸೆನ್ಸರಿ ಇನ್ಸ್ಟ್ರಕ್ಷನ್ಸ್. ಇಲ್ಲಿ ಅರಣ್ಯಕಗಳು ಏನು ಮಾಡಿದ್ದಾವೆ ಅಂತಂದರೆ ಇಲ್ಲಿ ಅತಿಥೇಂದ್ರಿಯ ಉಪದೇಶಗಳನ್ನು ಹೊಂದಿವೆ ಅಂತ ಹೇಳ್ತಾ ಇದ್ದಾರೆ. ಟು ಹರ್ಮಿಟ್ಸ್ ಹೂ ವೇರ್ ಲಿವಿಂಗ್ ಇನ್ ದ ಫಾರೆಸ್ಟ್. ಯಾರು ಋಷಿಗಳು ಬದುಕ್ತಾ ಇದ್ದರು ಅರಣ್ಯದಲ್ಲಿ, ಅಂಥವರು ಕೊಟ್ಟಿರ್ತಕ್ಕಂಥ ಒಂದು ಅತಿಥೇಂದ್ರಿಯ ಉಪನ್ಯಾಸ ಅಥವಾ ಅತಿಥೇಂದ್ರಿಯವಾಗಿರ್ತಕ್ಕಂಥ ಉಪದೇಶಗಳು ಇದರಲ್ಲಿ ಇವೆ ಅಂತಕ್ಕಂಥದ್ದು. ಉಪನಿಷತ್ಸ್ ಆರ್ ದ ರಿಫ್ಲೆಕ್ಟಿವ್. ಉಪನಿಷತ್ಗಳು ಏನಾಗಿದ್ದಾವೆ ಅಂತಂದರೆ ರಿಫ್ಲೆಕ್ಟಿವ್ ಡಿಸ್ಕೋರ್ಸಸ್ ಆನ್ ಫಿಲಾಸಫಿ. ಇವು ಈ ಒಂದು ಬೌದ್ಧಿಕ ಪ್ರಬುದ್ಧತೆಯ ಸಾಕ್ಷಿಗಳಂತೆ ಇವತ್ತು ಕೆಲಸ ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತತ್ವಜ್ಞಾನದ ಆಲೋಚನೆಯ ಕೃತಿಗಳಾಗಿವೆ ಅಂತಕ್ಕಂಥದ್ದು ಸಹಿತ ನಾವಿಲ್ಲಿ ನೋಡ್ಬೋದು. ಉಪನಿಷತ್ಸ್ ಆರ್ ದ ಎವಿಡೆನ್ಸ್ ಆಫ್ ಇಂಟಲೆಕ್ಚುವಲ್ ಮೆಚ್ಯೂರಿಟಿ ಆಫ್ ಇಂಡಿಯನ್ಸ್ ಡ್ಯೂರಿಂಗ್ ವೇದ ಪೀರಿಯಡ್. ವೇದಗಳ ಒಂದು ಕಾಲದಲ್ಲಿ ಭಾರತೀಯರಾಗಿರ್ತಕ್ಕಂಥವರು ಯಾವ ರೀತಿಯಾಗಿರ್ತಕ್ಕಂಥ ಬುದ್ಧಿವಂತಿಕೆಯನ್ನು ಅಥವಾ ಬೌದ್ಧಿಕ ಪ್ರಬುದ್ಧತೆಯನ್ನು ಹೊಂದಿದ್ರು ಅನ್ನೋದಕ್ಕೆ ಈ ಉಪನಿಷತ್ಗಳೇ ಸಾಕ್ಷಿಯಾಗಿವೆ ಅಂಥೇಳಿ ಹೇಳ್ತಾ ಇದ್ದಾರೆ. ದ ಫಸ್ಟ್ ವೇದ that is Rigveda. Let us start the Rigveda now. So dear students, Rigveda, the first Vedas. Rigveda is the first among all the Vedas. Already we know total 4 Vedas are there and among them the first one is Rigveda. The language used, ಇಲ್ಲಿ ಅವರು ಉಪಯೋಗ ಮಾಡತಕ್ಕಂಥ ಒಂದು ಭಾಷೆ. ದ ಜಿಯೋಗ್ರಫಿಕಲ್ ಆ್ಯಂಡ್ ಸೋಷಿಯಲ್ ಸಿಚುವೇಶನ್ಸ್, ಭೌಗೋಳಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಸನ್ನಿವೇಶಗಳು. ಡಿಪಿಕ್ಟೆಡ್ ಇನ್ ಇಟ್ಸ್ ಜಸ್ಟಿಫೈಸ್ ದಿಸ್, ಇದನ್ನು ಅವು ನಮಗೆ ಏನು ಮಾಡ್ತವೆ ಅಂದರೆ ಪುಷ್ಟೀಕರಿಸುತ್ತವೆ. ಋಗ್ವೇದ ಹ್ಯಾಸ್ 1028 ಸೂಕ್ತಾಸ್. ಋಗ್ವೇದದಲ್ಲಿ 128 ಸೂಕ್ತಗಳು ಅಥವಾ ಪ್ರೇಯರ್ ಸಾಂಗ್ಸ್ ಅಂತ ಕರಿತೇವೆ. ಅವುಗಳನ್ನು ಇಲ್ಲಿ ಸ್ತುತಿ ಗೀತೆಗಳು ಅಂತ ಕರಿಬೋದಾಗಿದೆ. ದೇ ಆರ್ ಗ್ರೂಪ್ಡ್ ಅಂಡರ್ 10 ಮಂಡಲಾಸ್. ಈ 1028 ಸೂಕ್ತಗಳನ್ನು ಅಥವಾ ಪ್ರಾರ್ಥನಾ ಗೀತೆಗಳನ್ನು
ನಾವು 10 ಮಂಡಲಗಳಲ್ಲಿ ವಿಂಗಡಿಸಬಹುದಾಗಿದೆ. ಆಲ್ ದೀಸ್ ಸೂಕ್ತಾಸ್ ವೇರ್ ನಾಟ್ ಕಂಪೈಲ್ಡ್ ಇನ್ ದ ಸಿಂಗಲ್ ಟೈಮ್. ಈ ಎಲ್ಲ ಸೂಕ್ತಗಳನ್ನು 1028 ಸೂಕ್ತಗಳನ್ನು ಒಂದೇ ವೇಳೆಗೆ ರಚನೆಯಾಗಿಲ್ಲ. ಹಿಸ್ಟರಿಯನ್ಸ್ ಅಪಾಯಿನ್ ದ್ಯಾಟ್, ಹಿಸ್ಟರಿ ಈ ರೀತಿಯಾಗಿ ಅಭಿಪ್ರಾಯ ಪಡ್ತಾ ಇದ್ದಾರೆ, ದೇರ್ ವಾಸ್ ಅ ಗ್ಯಾಪ್ ಆಫ್ 500 years ಬಿಟ್ವೀನ್ ದ ಇನಿಷಿಯಲ್ ಟೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಟೆಕ್ಸ್ಟ್ ಆಫ್ ಋಗ್ವೇದ. ಋಗ್ವೇದದ ಮೊದಲ ಒಂದು ಪಠ್ಯಕ್ಕೂ ಮತ್ತು ಕೊನೆಯ ಪಠ್ಯಕ್ಕೂ ಸುಮಾರು 500 ವರ್ಷಗಳ ವ್ಯತ್ಯಾಸವಿದೆ ಅಂಥೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ದ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ಋಗ್ವೇದ ಬಿಲಾಂಗ್ಸ್ ಟು ಇಂಡೋ ಯುರೋಪಿಯನ್ ಫ್ಯಾಮಿಲಿ. ಇಲ್ಲಿ ಋಗ್ವೇದದಲ್ಲಿ ಬಳಸಲಾಗಿರ್ತಕ್ಕಂಥ ಭಾಷೆ ಅದು ಇಂಡೋ ಯುರೋಪಿಯನ್ ಕುಟುಂಬಕ್ಕೆ ಸೇರಿದಾಗಿದೆ. ದ ಜಿಯೋಗ್ರಫಿ ಡಿಸ್ಕಸ್ಡ್ ಇನ್ ಋಗ್ವೇದ ಎಕ್ಸ್ಟೆಂಡ್ಸ್. ಈ ಒಂದು ಋಗ್ವೇದದಲ್ಲಿ ವಿವರಿಸುವಂತೆ ಅಥವಾ ಚರ್ಚಿಸುವಂತೆ ಇದರ ಒಂದು ಭೌಗೋಳಿಕವಾಗಿರ್ತಕ್ಕಂತಹ ಸನ್ನಿವೇಶ ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ ಅದು ಅಫ್ಘಾನಿಸ್ತಾನದ ಹಿಂದೂಕುಷ್ ಮೌಂಟೇನ್ನಿಂದ ಆರಂಭವಾದ್ದು ಟು ದೋವಬ್, ಗಂಗಾ ಆ್ಯಂಡ್ ಯಮುನಾ ರಿವರ್ಸ್. ಅಂದರೆ ಗಂಗಾ ಮತ್ತು ಯಮುನಿಯ ನಡುವೆ ಇರತಕ್ಕಂಥ 2 ರಿವರ್ಗಳ ಮಧ್ಯೆ ಇರತಕ್ಕಂಥ ಸ್ಥಳವನ್ನು ನಾವು ದೋವಬ್ ಅಂತ ಕರೀತಾ ಇದ್ದೇವೆ. ಆ ದೋವಬ್ ಪ್ರದೇಶವರೆಗೆ ಸಹಿತ ಏನಾಗಿತ್ತು ಅಂದರೆ ಅದು ಎಕ್ಸ್ಟೆಂಡ್ ಆಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ. ಇಲ್ಲಿ ದೋವಬ್ ಈಸ್ ದ ಏರಿಯಾ ಬಿಟ್ವೀನ್ 2 ರಿವರ್ಸ್ ಅಂತಂದರೆ 2 ನದಿಗಳ ನಡುವೆ ಇರತಕ್ಕಂಥ ಸ್ಥಳವನ್ನು ನಾವೇನು ಕರಿಬೋದು, ಪ್ರದೇಶವನ್ನು ಅಂತ ಕರಿಬೋದು, ದೋವಬ್ ಅಂತ ಕರಿಬೋದಾಗಿದೆ. ದ ವೆಸ್ಟರ್ನ್ ಪಾರ್ಟ್ ಆಫ್ ಪ್ರೆಸೆಂಟ್ ಉತ್ತರ ಪ್ರದೇಶ್ ಆ್ಯಂಡ್ ಫ್ರಾಮ್ ಕಾಶ್ಮೀರ್ ಟು ಸಿಂಧ್ ಇನ್ ದ ನಾರ್ತ್ ಬೌಂಡ್ರೀಸ್. ಇನ್ನು ಉತ್ತರದಲ್ಲಿ ಅದು ಕಾಶ್ಮೀರದವರೆಗೆ ತನ್ನ ಒಂದು ಗಡಿಯನ್ನು ಚಾಚಿತ್ತು ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಇತ್ತು ಅನ್ನೋದನ್ನು ಈಗ ನೋಡ್ತಾ ಸಾಗೋಣ. ಸೋಷಿಯಲ್ ಸಿಸ್ಟಮ್. ಸೋಷಿಯಲ್ ಸಿಸ್ಟಮ್, ಸಾಮಾಜಿಕ ವ್ಯವಸ್ಥೆ. ಋಗ್ವೇದ ಕಾಲದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು ಅನ್ನುವಂಥ ವಿಚಾರವಾಗಿ ಇಲ್ಲಿ ನಾವು ನೋಡ್ತಾ ಸಾಗೋಣ. ಆಟ್ ದ ಟೈಮ್ ಆಫ್ ದೇರ್ ಎಂಟ್ರಿ ಇನ್ ಟು ಇಂಡಿಯಾ ದೇರ್ ವೇರ್ 3 communities ಅಮಾಂಗ್ ಆರ್ಯನ್ಸ್ ವಿಸ್ ಅರಿಸ್ಟೋಕ್ರಸಿ, ಪ್ರೆಸ್ಲಿ ಕ್ಲಾಸ್ ಆ್ಯಂಡ್ ಕಾಮನ್ ಪೀಪಲ್. ಇಲ್ಲಿ ನಾವು ಆರ್ಯನ್ನರು ಭಾರತಕ್ಕೆ ಬಂದಾಗ 3 ರೀತಿಯಾಗಿರ್ತಕ್ಕಂತಹ ವರ್ಗಗಳು ಸಮಾಜದಲ್ಲಿ ನೋಡಬಹುದಾಗಿತ್ತು. ಒಂದನೇದು ಇಲ್ಲಿ ಶ್ರೀಮಂತರು ಅಂತ ಕರೀತಾ ಇದ್ದೇವೆ. ಅರಿಸ್ಟೋಕ್ರಸಿ ಅಂತಂದರೆ ಶ್ರೀಮಂತರು, ಪ್ರೆಸ್ಲಿ ಅಂತಂದರೆ ಪುರೋಹಿತರು, ಆಮೇಲೆ ಕಾಮನ್ ಪೀಪಲ್ ಅಂದರೆ ಸಾಮಾನ್ಯ ಜನರನ್ನು ನಾವಿಲ್ಲಿ ನೋಡ್ಬೋದಾಗಿತ್ತು. ಕಾಸ್ಟ್ ಕನ್ಸೈನ್ಸ್ನೆಸ್ ಹ್ಯಾಡ್ ನಾಟ್ ಎಟ್ ಎಮರ್ಜ್ಡ್. ಇಲ್ಲಿ ಜಾತಿಯ ಬಗ್ಗೆ ಯಾವುದೇ ಒಂದು ಕುರುಹುಗಳು ದೊರೆತಿರುವುದಿಲ್ಲ ಅಥವಾ ಜಾತಿಯ ಬಗ್ಗೆ ಇನ್ನೂ ಪ್ರಜ್ಞೆ ಜನರಿಗೆ ಇರಲಿಲ್ಲ. ವಿ ಗೆಟ್ ದ ಪಿಕ್ಚರ್ an emerging social system in the ಪುರುಷ ಸೂಕ್ತ that appears in the 10th ಮಂಡಲ ಆಫ್ ಋಗ್ವೇದ. ಇಲ್ಲಿ ಋಗ್ವೇದದ 10ನೇ ಮಂಡಲದಲ್ಲಿ ಬರ್ತಕ್ಕಂತಹ ಪುರುಷ ಸೂಕ್ತದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಏನಂದರೆ ಇಲ್ಲಿ ಯಾವುದೇ ಜಾತಿಯ ಒಂದು ಪ್ರಜ್ಞೆ ಇರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. that appears in the 10th ಮಂಡಲ ಆಫ್ ಋಗ್ವೇದ probably during 1000 BCE. ಅದು 1000 ಪೂರ್ವ ಏನು ಕಾಮನ್ ಎರಾ ಇದೆ ಅಲ್ಲಿವರೆಗೆ ಅದು ಇರಲಿಲ್ಲ ಅಂತಕ್ಕಂಥದ್ದು. ಅಕಾರ್ಡಿಂಗ್ ಟು ದಿಸ್, ಇದರ ಪ್ರಕಾರ ಗಾಡ್ಸ್ ಕ್ರಿಯೇಟೆಡ್ ಆದಿಪುರುಷ, ದೇವರು ಏನು ಮಾಡಿದ್ದಾನೆ, ಒಬ್ಬ ಆದಿಪುರುಷನನ್ನು ಆತ ರಚನೆ ಮಾಡಿದ ಅಥವಾ ಒಂದು ಆದಿಪುರುಷನನ್ನು ಆತ ತಯಾರು ಮಾಡಿದ್ದಾನೆ. ಹೂಸ್ ಮೌತ್ ಬಿಕೇಮ್ ಬ್ರಾಹ್ಮನ್ಸ್, ಯಾರ ಒಂದು ಬಾಯಿ ಬ್ರಾಹ್ಮಣರಾಯಿತು. ಶೋಲ್ಡರ್ಸ್ ಬಿಕೇಮ್ ಕ್ಷತ್ರಿಯಾಸ್, ಅವರ ತೋಳುಗಳೇ ಕ್ಷತ್ರಿಯರಾದರು. ಆ್ಯಂಡ್ ಥೈಸ್ ಬಿಕೇಮ್ ವೈಶ್ಯಾಸ್, ಮತ್ತು ತೊಡೆಗಳೇನಾದರಪ್ಪ ಅಂದರೆ ಇಲ್ಲಿ ವೈಶ್ಯರಾದರು ಅಂತಕ್ಕಂಥದ್ದು. ಆ್ಯಂಡ್ ಶೂದ್ರಾಸ್ ವೇರ್ ಬೋರ್ನ್ ಫ್ರಾಮ್ ಇಟ್ಸ್ ಫೀಟ್, ಮತ್ತು ಶೂದ್ರರು ಆ ಒಬ್ಬ ಆದಿ ಪುರುಷನ ಪಾದದಿಂದ ಹುಟ್ಟಿಕೊಂಡರು ಅಂತಕ್ಕಂಥ ಒಂದು ಕಲ್ಪನೆ ಇದೆ. ಗೊತ್ತಾಯ್ತಲ್ಲ, ಬ್ರಾಹ್ಮಣರು ಆದಿಪುರುಷನ ಬಾಯಿಯಿಂದ ಮತ್ತು ಕ್ಷತ್ರಿಯರು ಆತನ ಒಂದು ತೋಳುಗಳಿಂದ, ಆಮೇಲೆ ತೊಡೆಯಿಂದ ವೈಶ್ಯರು, ಆಮೇಲೆ ಶೂದ್ರರು ಪಾದಗಳಿಂದ ಹುಟ್ಟಿಕೊಂಡು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಲ್ಲಿ ಕೊಡಲಾಗಿದೆ. ದಸ್ ಆ್ಯನ್ ಎಫರ್ಟ್ ವಾಸ್ ಮೇಡ್ ಟು ಪ್ರೊವೈಡ್ ಡಿವೈನ್ ಆ್ಯಂಡ್ ಮೈಥಿಕಲ್ ಬ್ಯಾಕ್ಗ್ರೌಂಡ್ ಟು ದ ಬರ್ತ್ ಆಫ್ ಕಾಸ್ಟ್. ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಜಾತಿ ಸೃಷ್ಟಿಗೆ ದೈವಿಕ ಮತ್ತು ಪುರಾಣದ ಮೂಲವನ್ನು ಹಿನ್ನೆಲೆಯಾಗಿ ಒದಗಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ದೇರ್ ಈಸ್ ನೋ ಮೆನ್ಷನ್ ಆಫ್ ದ ವರ್ಡ್
ವರ್ಣ ಹಿಯರ್. ಇಲ್ಲಿ ಯಾವುದೇ ವರ್ಣ ಅಂತಕ್ಕಂಥ ಪದವನ್ನು ಬಳಸಿ ಇರಲಿಲ್ಲ. ಇನ್ ದ ಲೇಟರ್ ವೇದಾಸ್ ದ ವರ್ಡ್ ವರ್ಣ ಅಪಿಯರ್ಸ್. ಇನ್ನು ಲೇಟರ್ ವೇದಿಕಾ ಪೀರಿಯಡ್ ಅಂದರೆ ಏನು ಕೊನೆಯದಾಗಿರ್ತಕ್ಕಂಥ ಏನು ವೇದಿಕಾ ಪೀರಿಯಡ್ ಇದೆ ಅಥವಾ ಋಗ್ವೇದ ಪೀರಿಯಡ್ ಇದೆ, ಆ ಒಂದು ಸಮಯದಲ್ಲಿ ವರ್ಣ ಅಂತಕ್ಕಂಥ ಪದವು ನಮಗೆ ಕಾಣಿಸಿಕೊಳ್ಳುತ್ತೆ. ದ ಫಸ್ಟ್ 3 ವರ್ಣಾಸ್ ಪರ್ಫಾರ್ಮ್ ದ ರೂಲ್ಸ್ ಇನ್ ರಿಚುವಲ್ಸ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಬಿಸ್ನೆಸ್, ಹ್ಯಾಡ್ ದೇರ್ ರೈಟ್ ಫಾರ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಸಮಯದಲ್ಲಿರ್ತಕ್ಕಂಥ 3 ವರ್ಣದವರು ಅಂತಂದರೆ ಮೊದಲನೇದು ಯಾರಪ್ಪ ಅಂದರೆ ಶ್ರೀಮಂತರು, ಆಮೇಲೆ ಪುರೋಹಿತ ವರ್ಗದವರು, ಆಮೇಲೆ ಕಾಮನ್ ಪೀಪಲ್. ಅವರೆಲ್ಲವೂ ಸಹಿತ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಪರ್ಫಾರ್ಮ್ ದ ರೂಲ್ಸ್ ಇನ್ ರಿಚುವಲ್ಸ್, ಇವರು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಬ್ರಾಹ್ಮಣರು, ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥವ್ರು ಕ್ಷತ್ರಿಯರು, ಆ್ಯಂಡ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ವೈಶ್ಯರು ಅಂಥೇಳಿ ಇಲ್ಲಿ ಹೇಳಲಾಗುತ್ತೆ. ಇವರಿಗೆ ಆಸ್ತಿ ಹಕ್ಕುಗಳನ್ನು ಹೊಂದಿದರು. ಈ 3 ಸಮಾಜದ ವರ್ಗದವರು ಏನು ಮಾಡಿದರು ಅಂತಂದರೆ ಆಸ್ತಿ ಹಕ್ಕನ್ನು ಹೊಂದಿದರು. ದ ಫೋರ್ತ್ ವರ್ಣ ಈಸ್ ಶೂದ್ರ. ದ ಫೋರ್ತ್ ವರ್ಣ ಶೂದ್ರ ಕಮ್ಸ್ ಡ್ಯೂರಿಂಗ್ ದ ಲಾಸ್ಟ್ ಸ್ಟೇಜ್ ಆಫ್ ಋಗ್ವೇದ. ಋಗ್ವೇದದ ಕೊನೆಯ ಒಂದು ಗಳಿಗೆಯಲ್ಲಿ ಮೂಡಿ ಬಂದಿರತಕ್ಕಂಥದ್ದು ಅದೇನಪ್ಪ ಅಂತಂದರೆ ಶೂದ್ರ ಅಂತಕ್ಕಂಥ ಒಂದು ವರ್ಣ. ದ ಲೋಕಲ್ ಟ್ರೈಬ್ ಗ್ರೂಪ್ಸ್, ಇಲ್ಲಿ ಆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಒಂದು ಗುಂಪುಗಳು ದಾಶ್ಯು, ಪಾನಿ ಆ್ಯಂಡ್ ದಾಸ ಫ್ರಮ್ ಹೀಸ್ ಶೂದ್ರ ವರ್ಣಾಸ್. ಇಲ್ಲಿ ಅವರು ಹೇಳುವಂತೆ ಇಲ್ಲಿ ಸ್ಥಳೀಯ ಬುಡಕಟ್ಟುಗಳಾಗಿರ್ತಕ್ಕಂಥ ದಸ್ಯು ಆಗಿರ್ಬೋದು, ಪ್ರಾಣಿಗಳು ಆಗಿರ್ಬೋದು, ಆಮೇಲೆ ದಾಸ ಅಂತಕ್ಕಂಥ ಈ ಜನಾಂಗದವರು ಅಥವಾ ಬುಡಕಟ್ಟಿನವರು ಏನು ಮಾಡಿದ್ರು, ಆರ್ಯನ್ಸ್ ಆಫ್ಟರ್ ಡಿಪೀಟಿಂಗ್ ದ ಲೋಕಲ್ ಟ್ರೈಬ್ಸ್ ದಾಸ ಆ್ಯಂಡ್ ದಾಶ್ಯು ಮೇಡ್ ದ್ಯಾಮ್ ವರ್ಕ್ ದೇರ್ ಸ್ಲೇವ್ಸ್. ಯಾವಾಗ ಈ ಒಂದು ಜನಾಂಗದವ್ರನ್ನ ಸೋಲಿಸಿದ ನಂತರದಲ್ಲಿ ಅವ್ರನ್ನ ಗೋಲಾಮರನ್ನಾಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಆರಂಭಿಸಿದರು ಅಂತ ಹೇಳಿಬಿಟ್ಟು. ದ ವೆಲ್ತ್ ದ್ಯಾಟ್ ವಾಸ್ ಅಕ್ಯುಮುಲೇಟೆಡ್ ಆಫ್ಟರ್ ವಿನ್ನಿಂಗ್ ದ ಬ್ಯಾಟಲ್ಸ್, ಯಾವಾಗ ಯುದ್ಧದ ನಂತರದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಏನು ಸಂಪತ್ತಿದೆ, ಆ್ಯಂಡ್ ದೇರ್ ಅನ್ಈಕ್ವಲ್ ಶೇರಿಂಗ್ ರಿಸಲ್ಟೆಡ್ ಇನ್ ದ ಗ್ರೋತ್ ಆಫ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಅಲ್ಲಿ ಅಸಮಾನವಾಗಿ ಹಂಚಿಕೆಯಾದರಿಂದಾಗಿ ಸಂಪತ್ತು ಅಲ್ಲಿ ಸಾಮಾಜಿಕ ತಾರತಮ್ಯ ಉಂಟಾಯಿತು ಅಂತಕ್ಕಂಥದ್ದು ಇಲ್ಲಿ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ದ ಫಸ್ಟ್ 3 ವರ್ಣಾಸ್ ಹ್ಯಾಡ್ ದ ರೈಟ್ ಓವರ್ ಎಕ್ಸ್ಪ್ಯಾಂಡಿಂಗ್ ಅಗ್ರಿಕಲ್ಚರ್ ಆ್ಯಂಡ್ ಲ್ಯಾಂಡ್ಸ್. ಇಲ್ಲಿ ಮೊದಲ ಬರ್ತಕ್ಕಂತಹ 3 ವರ್ಣಗಳು ಏನು ಮಾಡ್ತಾಯಿದ್ರು ಅಂದರೆ ವಿಸ್ತೀರ್ಣ ಆಗುತ್ತಿದ್ದ ಕೃಷಿ ಮತ್ತು ಇದರ ಒಡೆತನದ ಮೇಲೆ ಅವರು ತಮ್ಮ ಒಂದು ಸ್ವಾಧೀನವನ್ನು ಹೊಂದಿದ್ರು ಅಂತಕ್ಕಂಥದ್ದು. ದ ಶೂದ್ರಾಸ್ ವೇರ್ ಫೋರ್ಸ್ಡ್ ಟು ವರ್ಕ್ ಫಾರ್ ದ ಫಸ್ಟ್ 3 ವರ್ಣಾಸ್. ಮತ್ತು ಮೇಲಿನ 3 ವರ್ಣಗಳಿಗಾಗಿ ಈ ಶೂದ್ರರು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅವತ್ತಿನ ಒಂದು ಸ್ಥಿತಿಯಾಗಿತ್ತು. ಇಟ್ ವಾಸ್ ಟೋಲ್ಡ್ ಆ್ಯಸ್ ದೇರ್ ಡ್ಯೂಟಿ, ಮತ್ತು ಅದನ್ನು ಅವರ ಕರ್ತವ್ಯವನ್ನು ಸಹಿತ ಇಲ್ಲಿ ಹೇಳಲಾಗಿತ್ತು. ದ ಪಾಟ್ರಿಚಲ್ ಫ್ಯಾಮಿಲಿ ವಾಸ್ ದ ಮೇನ್ ಸೋಷಿಯಲ್ ಯೂನಿಟ್. ಇಲ್ಲಿ ಪಿತೃ ಪ್ರಧಾನವಾಗಿರ್ತಕ್ಕಂಥ ಕುಟುಂಬ ವ್ಯವಸ್ಥೆಯನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ವಿ ಗೋ ಟು ಸಿ ಎಕನಾಮಿಕಲ್ ಸಿಸ್ಟಮ್. ಲೆಟ್ ಅಸ್ ಸ್ಟಾರ್ಟ್ ನೌ. ಎಕನಾಮಿಕ್ ಸಿಸ್ಟಮ್ ಅಂದರೆ ಅರ್ಥ ವ್ಯವಸ್ಥೆ ಅಂಥೇಳಿ ಅರ್ಥ ಆಗುತ್ತೆ. ಋಗ್ವೇದಿಕ್ ಪೀಪಲ್ ವೇರ್ ಬೇಸಿಕ್ಲಿ into animal husbandry. According to the Rigveda compilers, wealth meant cows, horses, camels and sheep. Rigvedic people were basically into animal husbandry. ಇವರು ಮೂಲಭೂತವಾಗಿ ತಮ್ಮ ಉದ್ಯೋಗವನ್ನಾಗಿ ಪಶುಸಂಗೋಪನೆಯನ್ನು ಮಾಡಿಕೊಂಡಿದ್ದರು. ಅಕಾರ್ಡಿಂಗ್ ಟು ಋಗ್ವೇದಿಕ್ ಕಂಪ್ಲೇರ್ಸ್ ಅಂದರೆ ಈ ಒಂದು ಋಗ್ವೇದದ ರಚನೆಯ ಒಂದು ಕಾಲದಲ್ಲಿ ಅಥವಾ ಋಗ್ವೇದದ ಒಂದು ರಚನಾಕಾರರ ದೃಷ್ಟಿಯಲ್ಲಿ ವೆಲ್ತ್ ಮೀನ್ಟ್ ಇಲ್ಲಿ ಸಂಪತ್ತು ಎಂದರೆ ಆಕಳುಗಳು, ಹಾರ್ಸಸ್ ಕುದುರೆಗಳು, ಕ್ಯಾಮಲ್ಸ್ ಒಂಟೆಗಳು ಮತ್ತು ಶಿಪ್ ಕುರಿಗಳು ಅಂತ ಹೇಳಿ ಅರ್ಥ ಆಗ್ತಾ ಇತ್ತು. ಸ್ಟಿಲ್ ಕಲ್ಟಿವೇಟೆಡ್ ಲ್ಯಾಂಡ್ ವಾಸ್ ಕನ್ಸಿಡರ್ಡ್ ಆ್ಯಸ್ ದ ಪಾರ್ಟ್ ಆಫ್ ವೆಲ್ತ್. ಮತ್ತು ಇಲ್ಲಿ ಕಲ್ಟಿವೇಟೆಡ್ ಅಂದರೆ ಕೃಷಿ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ಸಹಿತ ಇಲ್ಲಿ ಅವರು ಸಂಪತ್ತು ಎಂದು ಅದನ್ನು ಗುರುತಿಸ್ತಾ ಇದ್ದರು. ದೇರ್ ಆರ್ ಡೀಟೇಲ್ಸ್ ಆಫ್ ದ ಎಮರ್ಜೆನ್ಸ್ ಆಫ್ ಅಗ್ರಿಕಲ್ಚರ್ ಆ್ಯಸ್ ಅ ಪ್ರೊಫೆಷನ್. ಮತ್ತು ಇಲ್ಲಿ ಅದರ ಒಂದು ವಿವರಣೆಯನ್ನು ನಮಗೆ ಸಿಗ್ತಾ ಇದೆ. ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ಉದ್ಯೋಗವಾಗಿತ್ತು ಅಂತ ಹೇಳಿಬಿಟ್ಟು. ಎನಿವನ್ ಕುಡ್ ಹ್ಯಾವ್ ಆಬ್ಟೈನ್ಡ್ ಲ್ಯಾಂಡ್. ಯಾರಾದರೂ ಏನು ಮಾಡ್ಬೋದಾಗಿತ್ತು ಅಂದರೆ ಇಲ್ಲಿ ವ್ಯವಸಾಯದ ಭೂಮಿಯನ್ನು ಅವರು ವಶಪಡಿಸಿಕೊಳ್ಬೋದಾಗಿತ್ತು. ಜೊತೆಗೆ ಆ್ಯಸ್ ಅ ಆ್ಯಂಡ್ ಹ್ಯಾವ್ ಓನ್ಡ್ ಇಟ್ ಆ್ಯಂಡ್ ಕುಡ್ ಹ್ಯಾವ್ ಓನ್ಡ್ ಇಟ್, ಅದನ್ನು ಅವರು ಸ್ವಂತದಾಗಿ ಮಾಡ್ಕೋಬೋದಾಗಿತ್ತು. Importance of cattle increased as they were used for
ಟಿಲ್ಲಿಂಗ್. ಯಾವಾಗ ಈ ಕೃಷಿ ಕಾರ್ಯ ಅಂತಕ್ಕಂಥದ್ದು ಭಾಳಷ್ಟು ಪ್ರಮುಖವಾಗಿತ್ತು, ಆವಾಗ ಇಲ್ಲಿ ಕ್ಯಾಟಲ್ ರೇರಿಂಗ್ ಅಂದರೆ ಪಶುಸಂಗೋಪನೆ ಅಂತಕ್ಕಂಥದ್ದು ಹೆಚ್ಚಿನ ಒಂದು ಮಹತ್ವವನ್ನು ಪಡಿತಾ ಹೋಯಿತು. ಟು ಲಿಫ್ಟ್ ವಾಟರ್, ನೀರನ್ನು ಬಿಡ್ತಕ್ಕಂಥದ್ದು, ಆ್ಯಂಡ್ ಟು ಮೂವ್ ಕಾರ್ಡ್ಸ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರ್. ಮತ್ತು ಈ ಒಂದು ಪ್ರಾಣಿಗಳನ್ನು ಎದಕ್ಕೆ ಬಳಸ್ತಾ ಇದ್ರು ಅಂತಂದರೆ ನೀರನ್ನು ಲಿಫ್ಟ್ ಮಾಡಲು ಮತ್ತು ಕಾರ್ಟ್ಗಳನ್ನು ಮುನ್ನಿಸ್ಕೊಂಡು ಹೋಗಲಿಕ್ಕೆ ಏನು ಮಾಡ್ತಾಯಿದ್ರು, ಈ ಬಂಡಿಗಳನ್ನು ಮುನ್ನಿಸ್ಕೊಂಡು ಹೋಗಲಿಕ್ಕೆ ಈ ಪ್ರಾಣಿಗಳನ್ನು ಬಳಸ್ಕೊಳ್ತಕ್ಕಂಥದ್ದು. ದೇ ವೇರ್ ಆಲ್ಸೋ ಯೂಸ್ಫುಲ್ ಫಾರ್ ದೇರ್ ಮಿಲ್ಕ್ ಆ್ಯಂಡ್ ಮೀಟ್. ಮತ್ತು ಈ ಪ್ರಾಣಿಗಳನ್ನು ಹಾಲಿಗಾಗಿ ಮತ್ತು ಮಾಂಸಕ್ಕಾಗಿ ಬೆಳೆಸ್ತಾ ಇದ್ದರು. ಆನ್ ದ ಹೋಲ್ ದ ನೀಡ್ ಟು ಓನ್ ಕ್ಯಾಟಲ್ ಹರ್ಡ್ಸ್ ಗ್ರೇವ್ ಮೋರ್. ಈ ರೀತಿಯಾಗಿ ಭಾಳಷ್ಟು ಉಪಯೋಗಕ್ಕೆ ಬರ್ತಕ್ಕಂಥ ಪ್ರಾಣಿಗಳ ಒಂದು ಗೋಮಾಳ ಬೆಳೆಯೋದಕ್ಕೆ ಅನುಕೂಲ ಆಯಿತು ಅಂತಕ್ಕಂಥದ್ದು. ವಿತ್ ದಿಸ್ ವಿಲೇಜ್ ಕಾಮನ್ ಮೀಡೋ ಗ್ರಾಸ್ ಲ್ಯಾಂಡ್ಸ್ ಫಾರ್ ಗ್ರೇಸಿಂಗ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಈ ರೀತಿಯಾಗಿ ಏನಾಯಿತು ಅಂದರೆ ಗೋಮಾಳಗಳ ಅಸ್ತಿತ್ವಕ್ಕೆ ಬಂತು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದೇ ವೇರ್ ನಾಟ್ ಅವೇರ್ ಆಫ್ ದ ಯೂಸೇಜ್ ಆಫ್ ಅಯಾನ್. ಇವರಿಗೆ ಕಬ್ಬಿಣದ ಒಂದು ಉಪಯೋಗದ ಬಗ್ಗೆ ಯಾವುದೇ ಥರದಂತಹ ಒಂದು ಅದರ ಬಗ್ಗೆ ಉಪಯೋಗದ ಬಗ್ಗೆ ತಿಳಿದಿರಲಿಲ್ಲ. ದೇ ವೇರ್ ಯೂಸಿಂಗ್ ಮೆಚೂರ್ ಆ್ಯಂಡ್ ಪ್ರೊಸೀಡರ್ ಪ್ಲ್ಯಾಂಟ್ಸ್. ಮತ್ತು ಈ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಗಿಡದ ಇದ್ದಿಲನ್ನು ಬಳಸ್ತಕ್ಕಂಥದ್ದು ಗೊತ್ತಾಯಿತು. ಮತ್ತು ಮಿಶ್ರಲೋಹದ ಬಗ್ಗೆ ಇವರಿಗೆ ಏನಿತ್ತಂದರೆ ಸ್ವಲ್ಪ ಪ್ರಜ್ಞೆ ಇತ್ತು ಅಂತಕ್ಕಂಥದ್ದು. ಆ್ಯಂಡ್ ಕ್ಯಾರ್ಕೋಲ್ ಟು ಮೆಲ್ಟ್ ಮೆಟಲ್ಸ್. ಇಲ್ಲಿ ಒಂದು ಮೆಟಲ್ಗಳನ್ನು, ಲೋಹಗಳನ್ನು ಕರಗಿಸಲಿಕ್ಕೆ ಅದನ್ನು ಬಳಸ್ತಾ ಇದ್ದರು ಅವರು. ಇದ್ದಿಲನ್ನು, ಈ ಕಟ್ಟಿಗೆಯಿಂದ ಪಡೆದಿರತಕ್ಕಂಥ ಇದ್ದಿಲನ್ನು ಬಳಸ್ತಾ ಇದ್ದರು. ದ ಬ್ರಾಸ್ ಆ್ಯಂಡ್ ಅಲೋ ವಾಸ್ ಕಾಲ್ಡ್ ಆ್ಯಸ್ ಅಯಾಸ್. ಇಲ್ಲಿ ಸಿಗ್ತಕ್ಕಂತಹ ಒಂದು ಕಂಚನ್ನು ಅವ್ರು ಏನು ಕರೀತಾ ಇದ್ರು ಅಂತಂದರೆ ಅಯಾಸ್ ಅಥವಾ ಅಯಸ್ ಅಂಥೇಳಿ ಕರೀತಾ ಇದ್ರು. ದೋ ದೇರ್ ಆರ್ ರೆಫರೆನ್ಸ್ ಆಫ್ ಪಾಟ್ಸ್, ದೇರ್ ಈಸ್ ನೋ ರೆಫರೆನ್ಸ್ ಟು ಪಾಟ್ರಿ. ಇಲ್ಲಿ ಯಾವುದೇ ಮಡಿಕೆ ಕುಡಿಗೆಗಳ ಬಗ್ಗೆ ಒಂದು ರೆಫರೆನ್ಸ್ ಇದ್ದರೂ ಸಹಿತ ಇಲ್ಲಿ ಯಾವುದೇ ಕುಂಬಾರಿಕೆಯ ಬಗ್ಗೆ ನಮಗೆ ಮಾಹಿತಿ ಸಿಗೋದಿಲ್ಲ. ಆ್ಯಸ್ ಅ ಪ್ರೊಫೆಷನ್, ಸಿಚುವೇಶನಲ್ ರೆಫರೆನ್ಸಸ್ ಅಪಿಯರ್ಸ್ ಇನ್ ದ ಋಗ್ವೇದ ಆನ್ ಕ್ರಾಫ್ಟ್ಸ್ ಲೈಕ್ ವೀವಿಂಗ್ ಅಂದರೆ ನೇಕಾರಿಕೆ, ಕಾರ್ಪೆಂಟ್ರಿ ಬಡಿಗ, ಆ್ಯಂಡ್ ಅದರ್ ಪ್ರೊಫೆಷನಲ್ ಸ್ಕಿಲ್ಸ್. ಬೇರೆ ಬೇರೆ ಒಂದು ಉದ್ಯೋಗ ಮಾಡ್ತಕ್ಕಂಥ ಜನರು ಇಲ್ಲಿ ನಮಗೆ ದೊರೀತಾ ಇದ್ದರು. ಆ್ಯಂಡ್ ದ ವರ್ಡ್ ಪಾನಿ ಈಸ್ ರೆಫರ್ಡ್ ಟು ಇನ್ ಋಗ್ವೇದ ಮೆನಿ ಟೈಮ್ಸ್. ಈ ಋಗ್ವೇದದಲ್ಲಿ ಪಾನಿ ಅಂತಕ್ಕಂತಹ ಒಂದು ಶಬ್ದವನ್ನು ಬಹಳ ಸತಿ ಬಳಸಲಾಗಿದೆ. ದಿಸ್ ವಾಸ್ ಯೂಸ್ಡ್ ಟು ರೆಫರ್ ಟು ಅ ಲೋಕಲ್ ರಿಚ್ ಟ್ರೈಬ್, ದೇ ನ್ಯೂ ಅಗ್ರಿಕಲ್ಚರ್. ಯಾರಿಗೆ ಆ ಒಂದು ಶ್ರೀಮಂತವಾಗಿರ್ತಕ್ಕಂಥ ಬುಡಕಟ್ಟಿನವರಿಗೆ ಅಗ್ರಿಕಲ್ಚರ್ ಬಗ್ಗೆ ಭಾಳಷ್ಟು ಜ್ಞಾನ ಇತ್ತು, ಅವರಿಗೆ ನಾವಿಲ್ಲಿ ಪಾನಿ ಅಂತ ಹೇಳಿ ಕರಿತಾ ಇದ್ದೇವೆ. ಇನ್ ಋಗ್ವೇದ ಕಲ್ಟಿವೇಬಲ್ ಲ್ಯಾಂಡ್ ಈಸ್ ಕಾಲ್ಡ್ ಕ್ಷೇತ್ರ. ಇಲ್ಲಿ ಸಾಗುವಳಿ ಮಾಡ್ತಕ್ಕಂತಹ ಒಂದು ಭೂಮಿಯನ್ನು ಕ್ಷೇತ್ರ ಅಂತ ಹೇಳಿ ಕರಿತಾ ಇದ್ದರು. ಆ್ಯಂಡ್ ಕಲ್ಟಿವೇಷನ್ ಈಸ್ ಕಾಲ್ಡ್ ಕೃಷಿ. ಮತ್ತು ಆ ಭೂಮಿಯನ್ನು ಸಾಗುವಳಿ ಮಾಡ್ತಕ್ಕಂಥದ್ದು ಮತ್ತು ಉಳುಮೆ ಮಾಡ್ತಕ್ಕಂಥ ಕಾರ್ಯವನ್ನು ಇಲ್ಲಿ ಕೃಷಿ ಎಂದು ಕರೀತಾ ಇದ್ದರು. ಆ್ಯಂಡ್ ಇರಿಗೇಟೆಡ್ ಲ್ಯಾಂಡ್ ಬಿಲಾಂಗಿಂಗ್ ಟು ಅಲಿಗ್ರಾಮ್ ಆಫ್ ಸ್ವಾತ್ ವ್ಯಾಲಿ ಹ್ಯಾಸ್ ಬಿನ್ ಫೌಂಡ್ ಆ್ಯಂಡ್ ಇಟ್ ಬಿಲಾಂಗ್ಸ್ ಟು ದ 11th century BCE. ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಸಾಮಾನ್ಯ ಶಕೆ ಪೂರ್ವ 11ನೇ ಶತಮಾನದ್ದು ಎನ್ನಬಹುದಾಗಿರ್ತಕ್ಕಂತಹ ಸ್ವಾತ್ ಕಣಿವೆಯ ಅಲಿ ಗ್ರಾಮದಲ್ಲಿ ಉಳುಮೆ ಮಾಡಿದ್ದ ಗದ್ದೆ ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲಿಗ್ರಾಮ್ ಅಂತಕ್ಕಂಥದ್ದು ಸ್ವಾತ್ ಅಂತಕ್ಕಂತಹ ಒಂದು ಕಣಿವೆ ಪ್ರದೇಶದಲ್ಲಿ ಬರ್ತಕ್ಕಂತಹ ಒಂದು ಈ ಗ್ರಾಮದಲ್ಲಿ ಮೊದಲಿಗೆ ಕೃಷಿ ಒಂದು ಕಾರ್ಯ ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಅದು 11ನೇ BCಯಲ್ಲಿ. ದೇರ್ ಈಸ್ ರೆಫರೆನ್ಸ್ ಟು ಸ್ಟೋನ್ ಫುಲ್ಲಿ ವಿತ್ ವುಡ್ ಕಪ್ಸ್ ಟು ಲಿಫ್ಟ್ ವಾಟರ್ ಫ್ರಮ್ ದ ವೆಲ್. ಇಲ್ಲಿ ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತಲು, ನೀರೆತ್ತುವ ಅಂತ ಕೆಲಸಕ್ಕೆ ಕಲ್ಲಿನ ರಾಟಿ ಚಕ್ರವನ್ನು ಬಳಸಲಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದೇರ್ ಈಸ್ ರೆಫರೆನ್ಸ್ ಟು ಸ್ಟೋನ್ ಫುಲ್ಲಿ ವಿತ್ ವುಡ್ ಕಪ್ಸ್ ಟು ಲೆಫ್ಟ್ ದ ವಾಟರ್ ವೆಲ್. ಆಕ್ಸನ್ ಅಂದರೆ ಎತ್ತುಗಳು, ವೇರ್ ಯೂಸ್ ಟು ಫುಲ್ ಕಾರ್ಟ್ಸ್ ಆ್ಯಂಡ್ ಪ್ಲೋಸ್. ಉಳಲಿಕ್ಕೆ ಮತ್ತು ಬಂಡಿಗಳನ್ನು ನಡೆಸಲಿಕ್ಕೆ ಇಲ್ಲಿ ಎತ್ತುಗಳನ್ನು ಬಳಸ್ತಾ ಇದ್ದರು. ದೇ ವೇರ್ ಯೂಸ್ ಟು ಫುಲ್ ವಾಟರ್ ಬೈ ಯೂಸಿಂಗ್ ರೋಫ್ ಆ್ಯಂಡ್ ಫುಲ್ಲಿ. ಮತ್ತು ಇಲ್ಲಿ ರಾಟಿಗಳ ಮುಖಾಂತರವಾಗಿ ಮತ್ತು ಹಗ್ಗಗಳ ಮುಖಾಂತರವಾಗಿ ನೀರನ್ನು ಎಳೆಯೋದಕ್ಕೆ ಆ ಒಂದು ಎತ್ತುಗಳನ್ನು ಬಳಸಲಾಗ್ತಾ ಇತ್ತು. ಆ್ಯಂಡ್ ಲಿಫ್ಟೆಡ್ ವಾಟರ್ ವಾಸ್ ಫ್ಲೋನ್ ಇನ್ ಟು ಬ್ರೋಡರ್ ಕ್ಯಾನಲ್ಸ್. ಬ್ರಾಡರ್ ಅಂದರೆ ಭಾಳ ವಿಶಾಲವಾಗಿರ್ತಕ್ಕಂಥ ಕೆನಾಲ್ಗಳ ಮುಖಾಂತರವಾಗಿಯೂ ಹರಿದು ಹೋಗ್ತಾ ಇದ್ವು. ವಿತ್ ದ ಹೆಲ್ಪ್ ಆಫ್ ದಿಸ್
ಟೆಕ್ನಾಲಜಿ, ಈ ಒಂದು ತಂತ್ರಜ್ಞಾನದಿಂದ ದ ಅಗ್ರಿಕಲ್ಚರ್ ದ್ಯಾಟ್ ವಾಸ್ ಲಿಮಿಟೆಡ್ ಟು ಏರಿಯಾಸ್ ಕ್ಲೋಸರ್ ಟು ರಿವರ್ಸ್. ಹೀಗಾಗಿ ನದಿಯ ಪಕ್ಕದಲ್ಲಿರ್ತಕ್ಕಂಥ ಭೂಮಿಯನ್ನು ಉಳುಮೆಗೆ ಇವರು ಬಳಸಿಕೊಳ್ತಾ ಇದ್ದರು. ಎಕ್ಸ್ಪ್ಯಾಂಡೆಡ್ ಟು ಏರಿಯಾಸ್ ವಿಚ್ ಹ್ಯಾಡ್ ಹೈಯರ್ ಲೆವೆಲ್ ಆಫ್ ದ ಅಂಡರ್ಗ್ರೌಂಡ್ ವಾಟರ್ ಟೇಬಲ್. ಮತ್ತು ಇಲ್ಲಿ ನೆಲದೊಳಗಿರ್ತಕ್ಕಂತಹ ಒಂದು ಏನು ವ್ಯವಸಾಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಏನಾಗಿದೆ ಜಾಗಗಳಿವೆ, ಅಲ್ಲಿ ಅಂತರ್ಜಲ ಮಟ್ಟ ಇರುವ ಪ್ರದೇಶಗಳಿಗೆ ಹರಡಲು ಅವಕಾಶವಾಯಿತು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೇರ್ ಆರ್ ರೆಫರೆನ್ಸಸ್ ಟು preservance of seeds in the underground and also the harvested grains. Java is identified as the barley. ಇಲ್ಲಿ ನಾವೇನು ಹೇಳ್ಬೋದು ಅಂತಂದರೆ ಋಗ್ವೇದದಲ್ಲಿ ಬಿತ್ತನೆ ಬೀಜವನ್ನು ನೆಲದೊಳಗಿಡುವ ಬಗ್ಗೆ ಮತ್ತು ಬೆಳೆದ ಕಾಳಿನ ಬಗ್ಗೆ ಉಲ್ಲೇಖವಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಯಾವ ಈಸ್ ಐಡೆಂಟಿಫೈಡ್ ಆ್ಯಸ್ ಅ ಬಾರ್ಲಿ, ಬಾರ್ಲಿಯನ್ನು ಇಲ್ಲಿ ಯಾವಾಗ ಯಾವ ಅಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದು. ಇನ್ನು ಪೊಲಿಟಿಕಲ್ ಸಿಸ್ಟಮನ್ನು ನೋಡ್ತಾ ಸಾಗೋಣ. ಹಿಯರ್ ಪೊಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಋಗ್ವೇದ ಕಾಲದಲ್ಲಿ ಅಂತ ಹೇಳಿ ನೋಡೋಣ. ರೆಫರೆನ್ಸ್ ಟು ಗ್ರಾಮ, ಗ್ರಾಮ ಮೀನ್ಸ್ ವಿಲೇಜ್, ವಿಲೇಜ್ ಅಂದರೆ ಇಲ್ಲಿ ಹಳ್ಳಿ ಅಂತ ಅರ್ಥ ಆಗುತ್ತೆ. ಗ್ರಾಮದ ಉಲ್ಲೇಖವಿದೆ ಈ ಋಗ್ವೇದ ಕಾಲದಲ್ಲಿ. ಆ್ಯಂಡ್ ಅಪಿಯರ್ಸ್ ಇನ್ ಋಗ್ವೇದ, ಟ್ರೈಬ್ಸ್ ವೇರ್ ಲಿವಿಂಗ್ ಇನ್ ಗ್ರಾಮಸ್, ಯಾವ ಬುಡಕಟ್ಟುಗಳು ಗ್ರಾಮದಲ್ಲಿ ವಾಸವಾಗಿದ್ದವು ಆ ಒಂದು ಗ್ರಾಮಗಳು, ಆ ಒಂದು ಬುಡಕಟ್ಟುಗಳು. ರಾಜನ್ ಅವ್ರ ರಾಜ ವಾಸ್ ದ ಹೆಡ್ ಆಫ್ ದ ಟ್ರೈಬ್ಸ್, ಆ ಬುಡಕಟ್ಟಿನ ಒಬ್ಬ ಮುಖ್ಯಸ್ಥ ಯಾರಾಗಿದ್ದರು ಅಂದರೆ ರಾಜನ್ ಅಥವಾ ರಾಜ ಅಂತಕ್ಕಂಥವರಾಗಿದ್ದರು. ದ ನೇಮ್ಸ್ ಆಫ್ ರಾಜಾಸ್ ವೇರ್ ರಿಲೇಟೆಡ್ ಟು ದೇರ್ ಸ್ಪೆಸಿಫಿಕ್ ಟ್ರೈಬ್ಸ್, ಅಲ್ಲಿ ಆ ಒಂದು ರಾಜರ ಒಂದು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಬುಡಕಟ್ಟಿಗೆ ಸೇರಿದವರಾಗಿದ್ದು. ಸಮ್ ಟ್ರೈಬ್ಸ್ ಮೆನಿ ಹ್ಯಾಡ್ ಮೇಡ್ ಮೋರ್ ದೆನ್ ಒನ್ ರಾಜಾಸ್, ಮತ್ತು ಕೆಲವು ಬುಡಕಟ್ಟುಗಳು ಒಂದಕ್ಕಿಂತ ಹೆಚ್ಚಿನ ಒಂದು ರಾಜರುಗಳನ್ನು ಹೊಂದಿದ್ರು ಅಂತಕ್ಕಂಥದ್ದು. ದ ಪೊಸಿಷನ್ ಆಫ್ ರಾಜ ವಾಸ್ ಹೆರಿಡಿಟ್ರಿ, ಇಲ್ಲಿ ರಾಜನ ಒಂದು ಹುದ್ದೆ ಅಂತಕ್ಕಂಥದ್ದು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು ಇಲ್ಲಿ ಉದಾಹರಣೆಯಾಗಿ ನೋಡಬಹುದಾಗಿದೆ. ಇಲ್ಲಿ ತ್ರಕ್ಷಿ ಅಂತಕ್ಕಂಥದ್ದು ಮತ್ತು ತ್ರಕ್ಷಿ ಅಂತಕ್ಕಂಥದ್ದು ಪುರು ಕ್ಲ್ಯಾನ್, ಇದು ಪುರು ವಂಶಾವಳಿಯ ಒಂದು ಕ್ಷತ್ರಿಯ ಅಂತ ತ್ರಕ್ಷಿ ಅಂತಕ್ಕಂಥದ್ದು ಪುರು ವಂಶಾವಳಿಗೆ ಸೇರಿರ್ತಕ್ಕಂಥದ್ದು. ಅದೇ ಥರನಾಗಿ ಸುದಾಸ್ ಅಂತಕ್ಕಂಥದ್ದು ಭರತ ಅಂತಕ್ಕಂಥ ಒಂದು ವಂಶಾವಳಿಗೆ ಸೇರಿರ್ತಕ್ಕಂಥದ್ದು ಅಂಥೇಳಿ ಇಲ್ಲಿ ಉದಾಹರಣೆ ನೋಡಬಹುದಾಗಿದೆ. ಇನ್ ದ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್, ದ ಇನ್ವೇಷನ್ಸ್ ಆ್ಯಂಡ್ ದ ಸಪ್ರೆಷನ್ಸ್ ಆಫ್ ಆ್ಯನ್ ನಾನ್ ಆರ್ಯನ್ ಟ್ರೈಬ್ ಲೈಕ್ ದಾಶು ಆ್ಯಂಡ್ ಪಾನಿ by the Aryans, one of the major parts of Rigveda considers Dashu and Pani as inhuman alliance, and the Kilabe there are reference to their conflict between the Aryans and the non-Aryans in Rigveda. So in the political, ರಾಜಕೀಯ ಚಟುವಟಿಕೆಗಳಲ್ಲಿ ಆರ್ಯೇತರ ಬುಡಕಟ್ಟುಗಳಾಗಿದ್ದಂತಹ ದಸ್ಯುಗಳು ಪಾನಿಗಳು ಮೇಲೆ ಆರ್ಯರು ನಡೆಸಿದ ಆಕ್ರಮಣಗಳು ಮತ್ತು ಆ ಬುಡಕಟ್ಟುಗಳ ದಮನದಂತಹ ಅಂಶಗಳು ಮುಖ್ಯ ಸಂಗತಿಗಳಾಗಿವೆ. ಇಲ್ಲಿ ಋಗ್ವೇದ ದಸ್ಯುಗಳು ಪಾನಿಗಳು ಅಮಾನುಷರು, ಅನ್ಯಋತದವರು ಮತ್ತು ವದಾರ್ಹರರು ಎಂದು ಹೇಳಿದೆ. ಆರ್ಯ ಮತ್ತು ಆರ್ಯೇತರರು ಈ ಸಂಘರ್ಷದ ಬಗ್ಗೆ ಋಗ್ವೇದದಲ್ಲಿ ಪ್ರಸ್ತಾಪಗಳಿವೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ದ ವರ್ಡ್ಸ್ Sabha and Samiti were used to denote the assembly of common people around the king. ಇಲ್ಲಿ ಸಭಾ ಮತ್ತು ಸಮಿತಿ ಅಂತಕ್ಕಂಥ ಎರಡು ಶಬ್ದಗಳನ್ನು ಬಳಸಲಾಗ್ತದೆ ಅಥವಾ ಸೂಚಿಸಲಾಗ್ತದೆ. ಅಸೆಂಬ್ಲಿ ಅಂದರೆ ಸಭೆ, ಈ ಒಂದು ಸಾಮಾನ್ಯ ಜನರ ಒಂದು ಸಭೆಯನ್ನು ಸೇರುವುದಕ್ಕೆ ಅರೌಂಡ್ ದ ಕಿಂಗ್, ರಾಜನ ಸುತ್ತಲೂ ಅಂಥೇಳಿ ಅರ್ಥ ಆಗುತ್ತೆ. ರಾಜನ ಸುತ್ತ ಸಾರ್ವಜನಿಕ ಸೇರುವ ಅರ್ಥದಲ್ಲಿ ಸಭಾ ಮತ್ತು ಸಮಿತಿ ಎಂಬ ಶಬ್ದಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಅಂತಕ್ಕಂಥದ್ದು. ಆಮೇಲೆ ದ ಪೀಪಲ್ ಹೂ ರೂಲ್ಡ್ ಓವರ್ ಕಾಮನ್ ಪೀಪಲ್ ಆರ್ ಕಾಲ್ಡ್ ಕ್ಷತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಜನರ ಮೇಲೆ ಅಧಿಕಾರವನ್ನು ನಡೆಸ್ತಾರೋ ಅಂಥವರಿಗೆ ಕ್ಷತ್ರ ಎಂದು ಕರೀತಾ ಇದ್ದರು. ಜೊತೆಗೆ ದ ಒನ್ ಹೂ ಫೈಟ್ಸ್ ಆರ್ ಅ ಸೋಲ್ಜರ್ ವಾಸ್ ಕಾಲ್ಡ್ ಅ ಯೋಧ, ಇಲ್ಲಿ ಯಾರು ಫೈಟನ್ನು ಮಾಡ್ತಾಯಿದ್ರು, ಯಾರು ಹೋರಾಟವನ್ನು ಮಾಡ್ತಾಯಿದ್ರು ಅಂತಹ ಸೈನಿಕರಿಗೆ ಯೋಧ ಅಂತ ಹೇಳಿ ಕರೀತಾ ಇದ್ದರು. ದ ವರ್ಡ್ ಕ್ಷತ್ರಿಯ ವಾಸ್ ನಾಟ್ ಇನ್ ಯೂಸ್, ಈ ಕ್ಷತ್ರಿಯ ಅಂತಕ್ಕಂಥ ಶಬ್ದವನ್ನು ಬಳಸ್ತಾ ಇದ್ದಿರಲಿಲ್ಲ. ಕಿಂಗ್ಸ್ ಆ್ಯಂಡ್ ದ ರಿಚ್ ಹ್ಯಾಡ್, ದ ಕಿಂಗ್ಸ್ ಆ್ಯಂಡ್ ದ ರಿಚ್ ಹ್ಯಾಡ್ ಪವರ್, ಮತ್ತು ರಾಜರಿಗೆ ಮತ್ತು ಶ್ರೀಮಂತರಿಗೆ ಮಾತ್ರ ಅಧಿಕಾರ ಇತ್ತು, ಪವರ್ ಇತ್ತು. ಆ್ಯಂಡ್ ಕಾನ್ಸಂಟ್ರೇಟೆಡ್ ಇನ್ ದೆಮ್
ದೇ ವೇರ್ ಗಿಫ್ಟೆಡ್ ಕೌಸ್, ಹಾರ್ಸಸ್, ಗೋಲ್ಡ್ ಆ್ಯಂಡ್ ಕಲ್ಟಿವೇಷನ್ ಟೂಲ್ಸ್ ಟು ಪ್ರಿಸ್ಟ್ಲಿ ಕ್ಲಾಸ್. ಈ ಒಂದು ಯಾರು ರಾಜರಿದ್ದಾರೆ ಅವರೇನು ಮಾಡ್ತಾಯಿದ್ರು ಅಂತಂದರೆ ಪುರೋಹಿತರಿಗೆ ಆಕಳುಗಳನ್ನು, ಕುದುರೆಗಳನ್ನು, ಬಂಗಾರವನ್ನು ಮತ್ತು ಕಲ್ಟಿವೇಷನ್ ಟೂಲ್ಸ್ ಅಂದರೆ ಈ ಉಳುವಿಕೆಗಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಉಪಕರಣಗಳನ್ನು ಇವರು ಕೊಡ್ತಾಯಿದ್ರು. ಇನ್ವೇಷನ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಯೂಸ್ ಟು ಟೇಕ್ ಪ್ಲೇಸ್ ಫಾರ್ ಕ್ಯಾಟಲ್. ಈ ಒಂದು ಕ್ಯಾಟಲ್ಗೋಸ್ಕರ ಇಲ್ಲಿ ಸಂಘರ್ಷಗಳು ನಡೀತಾ ಇದ್ದವು ಮತ್ತು ದಾಳಿಗಳು ನಡೀತಾ ಇದ್ದವು ಅಂತಕ್ಕಂಥದ್ದು. ದೋಸ್ ಹೂ ವೇರ್ ಸಕ್ಸಸ್ಫುಲ್ ಇನ್ ದೀಸ್ ಇನ್ವೇಷನ್ಸ್ ಇನ್ಕ್ರೀಸ್ ದ ವೆಲ್ತ್ ಆ್ಯಂಡ್ ಕುಡ್ ಆಲ್ಸೋ ಗೆಟ್ ಪ್ರಿಸ್ನರ್ಸ್. ಮತ್ತು ಈ ಒಂದು ದಾಳಿಗಳಲ್ಲಿ ಯಾರು ಯಶಸ್ಸನ್ನು ಪಡಿತಾರೋ ಅವರಿಗೆ ಏನಾಗ್ತಾ ಇತ್ತು, ಇನ್ಕ್ರೀಸ್ ದ ವೆಲ್ತ್, ಸಂಪತ್ತು ಇನ್ನೂ ಹೆಚ್ಚಾಗ್ತಾ ಇತ್ತು, ಜೊತೆಗೆ ಅವರಿಗೆ ಇಲ್ಲಿ ಪ್ರಿಸ್ನರ್ಸ್ ಸಿಗ್ತಾಯಿದ್ರು ಅಂತೇಳಿ, ಅಂದರೆ ಸೆರೆಯಾಳುಗಳಾಗಿ ಕೆಲವೊಂದು ಜನ ವ್ಯಕ್ತಿಗಳು ದೊರೀತಾ ಇದ್ರು ಅಂತಕ್ಕಂತಹ ಒಂದು ವಿಚಾರವನ್ನು ನೋಡ್ಬೋದು. ಲೆಟ್ ಅಸ್ ಸ್ಟಾರ್ಟ್ ದ ರಿಲಿಜಿಯಸ್ ಸಿಸ್ಟಮ್. ಧಾರ್ಮಿಕ ವ್ಯವಸ್ಥೆ. ಯಜ್ಞ ವಾಸ್ ಎಪಿಸೆಂಟ್ರಿ ಆಫ್ ರಿಲಿಜಿಯಸ್ ಪ್ರಾಕ್ಟಿಸ್. ಇಲ್ಲಿ ಧಾರ್ಮಿಕ ವ್ಯವಸ್ಥೆಯ ಮುಖ್ಯ ಕೇಂದ್ರ ಬಿಂದು ಯಜ್ಞವಾಗಿತ್ತು. ಡ್ಯೂರಿಂಗ್ ದ ಯಜ್ಞ ಅನಿಮಲ್ ಸ್ಯಾಕ್ರಿಫೈಸಸ್ ವೇರ್ ಡನ್ ಟು ಅಪೀಸ್ ಗಾಡ್ಸ್. ಇಲ್ಲಿ ದೇವರುಗಳನ್ನು ತೃಪ್ತಿಪಡಿಸಲು ಯಜ್ಞಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡಲಾಗ್ತಾ ಇತ್ತು. ಯಜ್ಞಾಸ್ ವೇರ್ ಆರ್ಗನೈಸ್ಡ್ ಪ್ರೈಮರಿಲಿ ಫಾರ್ 2 reasons. ಇಲ್ಲಿ ಯಜ್ಞಗಳನ್ನು 2 ಕಾರಣಗಳಿಗಾಗಿ ಮಾಡಲಾಗ್ತಿತ್ತು. ಟು ಗೆಟ್ ಗುಡ್ ರೈನ್ ಆ್ಯಂಡ್ ಹಾರ್ವೆಸ್ಟ್. ಇಲ್ಲಿ ಒಳ್ಳೆಯ ಮಳೆ ಮತ್ತು ಬೆಳೆಯನ್ನು ಪಡೆಯುವುದಕ್ಕಾಗಿ. ಆಮೇಲೆ ಟು ಸಿಕ್ ದ ಹೆಲ್ಪ್ ಆಫ್ ಗಾಡ್ಸ್, ಮತ್ತು ದೇವರ ಸಹಾಯವನ್ನು ಪಡೆದುಕೊಳ್ಳುವುದಕ್ಕಾಗಿ. ಟು ಡಿಫೀಟ್ ದೇರ್ ಎನಿಮೀಸ್ ಲೈಕ್ ದಸ್ಯೂಸ್. ಇಲ್ಲಿ ತಮ್ಮ ಎನಿಮೀಸ್ ಅಂದರೆ ಶತ್ರುಗಳಾಗಿರ್ತಕ್ಕಂಥ ದಸ್ಯುಗಳನ್ನು ಸಂಹರಿಸಲು, ಅವುಗಳನ್ನು ಸೋಲಿಸಲು ಅವರು ದೇವರ ಹತ್ರ ಶಕ್ತಿಯನ್ನು ಕೇಳ್ತಾ ಇದ್ದರು, ಯಜ್ಞ ಯಾಗಾದಿಗಳನ್ನ ಮಾಡುವುದರ ಮುಖಾಂತರವಾಗಿ. ದ ಪ್ರಿಸ್ಟ್ ಹೂ ಕಂಡಕ್ಟೆಡ್ ದ ಯಜ್ಞ ವಾಸ್ ಕಾಲ್ಡ್ ಆ್ಯಸ್. ಇಲ್ಲಿ ಯಜ್ಞಗಳನ್ನು ಕಂಡಕ್ಟ್ ಮಾಡ್ತಕ್ಕಂತಹ ಅಥವಾ ಯಜ್ಞಗಳನ್ನು ಏರ್ಪಡಿಸ್ತಕ್ಕಂಥ ಅಥವಾ ನಡೆಸಿಕೊಡ್ತಕ್ಕಂತಹ ಪುರೋಹಿತನನ್ನು ಹೋತರ್ ಅಂತ ಹೇಳಿ ಕರೀತಾ ಇದ್ದರು. ಡ್ಯೂರಿಂಗ್ ಯಜ್ಞ ಅಂದರೆ ಯಜ್ಞ ನಡೀತಿರಬೇಕಾದ್ರೆ ದ ರಿಸೈಟಿಂಗ್ ಆಫ್ ಶ್ಲೋಕಾಸ್ ಆ್ಯಂಡ್ ಕನ್ಸಂಪ್ಷನ್ಸ್ ಆಫ್ ಸೋಮ. ಮತ್ತು ಇಲ್ಲಿ ಏನು ಮಾಡ್ತಾಯಿದ್ರು, ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾಯಿದ್ರು, ಶ್ಲೋಕಗಳನ್ನ ಉಚ್ಚಾರಣೆ ಮಾಡ್ತಾಯಿದ್ರು, ಮತ್ತು ಸೋಮ ಅಂತಕ್ಕಂತಹ ಒಂದು ರಸವನ್ನು ಇವರು ಇಲ್ಲಿ ಕುಡಿತಕ್ಕಂಥದ್ದನ್ನು ನಾವು ನೋಡಬಹುದು. ಸೋಮಪಾನ ಅಂತ ಕರೀತೇವೆ. ವಾಸ್ ಡನ್. ದೇರ್ ವಾಸ್ ನೋ ಐಡಲ್ ವರ್ಷಿಪ್ ಇನ್ ಆರ್ಯನ್ಸ್ ರಿಲಿಜನ್. ಈ ಆರ್ಯರ ಒಂದು ಧರ್ಮದಲ್ಲಿ ಯಾವುದೇ ಒಂದು ಮೂರ್ತಿ ಪೂಜೆ ಇರಲಿಲ್ಲ. ದೇ ವರ್ ಆಲ್ಸೋ ನಾಟ್ ಯೂಸಿಂಗ್ ಎನಿ ಅನಿಮಲ್, ಹ್ಯೂಮನ್ ಆರ್ ಅದರ್ ಸಿಂಬಲ್ಸ್. ಅವರು ಯಾವುದೇ ಒಂದು ಸಿಂಬಲನ್ನು ಬಳಸ್ತಾ ಇರಲಿಲ್ಲ, ಚಿಹ್ನೆಯ ಲಾಂಛನವನ್ನು ಬಳಸ್ತಾ ಇಲ್ಲ. ಅದು ಪ್ರಾಣಿಯಾಗಿರಬಹುದು, ಮನುಷ್ಯನ ಒಂದು ಸಿಂಬಲನ್ನು ಬಳಸ್ತಾ ಇದ್ದಿರಲಿಲ್ಲ ಅಂತಕ್ಕಂಥದ್ದು. ಮೋರ್ ಪ್ರಾಮಿನೆನ್ಸ್ ವಾಸ್ ಗಿವನ್ ಟು ಫೈರ್. ಇಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು, ಪ್ರಾಮುಖ್ಯತೆಯನ್ನು ಅಗ್ನಿಗೆ ಕೊಡಲಾಗಿತ್ತು. ಸೊ ಇನ್ ಋಗ್ವೇದ ಪೀರಿಯಡ್ ದೇರ್ ಆರ್ ಅರೌಂಡ್ 200 ಶ್ಲೋಕಾಸ್ ಆನ್ ಫೈರ್. ಈ ಋಗ್ವೇದ ಕಾಲದಲ್ಲಿ ಸುಮಾರು 200 ಶ್ಲೋಕಗಳು ಈ ಒಂದು ಬೆಂಕಿಯ ಮೇಲೆ ಬರೆಯಲಾಗಿದೆ ಅಥವಾ ಸಿಗ್ತಾವೆ ಅಂತಕ್ಕಂಥದ್ದು. ಅರೌಂಡ್ 250 ಶ್ಲೋಕಾಸ್ ಡೆಡಿಕೇಟೆಡ್ ಟು ಲಾರ್ಡ್ ಇಂದ್ರ ಎಕ್ಸ್ಪೋಸ್ ದ ಇಂದ್ರ ಬ್ರಿಂಗ್ಸ್ ರೈನ್ಸ್. ಇಲ್ಲಿ ಸುಮಾರು 250 ಶ್ಲೋಕಗಳನ್ನು ಇಂದ್ರ ಅಂತಕ್ಕಂಥ ದೇವತೆಯ ಮೇಲೆ ಬರೆಯಲಾಗಿದೆ, ಯಾಕೆಂದರೆ ಆತ ಮಳೆಯನ್ನು ತರ್ತಾನೆ ಅಂತಕ್ಕಂಥದ್ದು. ಜೊತೆಗೆ ಡಿಪಿಟ್ಸ್ ದ ಎನಿಮೀಸ್ ಆಫ್ ದ ಆರ್ಯನರ ಅಥವಾ ಆರ್ಯರ ಒಂದು ಶತ್ರುಗಳನ್ನು ಆತ ಏನು ಮಾಡ್ತಾನೆ, ಸೋಲಿಸ್ತಾನೆ ಅಂತಕ್ಕಂಥ ಒಂದು ವಿಚಾರವಾಗಿ ಸುಮಾರು 250 ಶ್ಲೋಕಗಳನ್ನು ಬರೆಯಲಾಗಿದೆ. ದ ದಸ್ಯೂಸ್ ಆ್ಯಂಡ್ ದ ದಾಸಾಸ್ ಈಟ್ಸ್ ಬಫೆಲೋಸ್ ಆ್ಯಂಡ್ ಗೆಟ್ಸ್ ಡ್ರಂಕ್ ವಿತ್ ದ ಸೋಮರಸ. ಆಮೇಲೆ ಏನು ಮಾಡ್ತಾನೆ, ಇಂದ್ರದೇವ ಏನು ಮಾಡ್ತಾನೆ, ಇಲ್ಲಿ ಆ ಕೋಣಗಳನ್ನು ತಿಂದು ಮತ್ತು ಆ ಒಂದು ರಾಮರಸವನ್ನು ಕುಡಿದುಬಿಟ್ಟು ಈ ದಸ್ಯುಗಳನ್ನು ಮತ್ತು ದಾಸರನ್ನು ಏನು ಮಾಡ್ತಾನೆ ಅಂತಂದರೆ ಆತ ಹೊಡೆದು ಓಡಿಸ್ತಾನೆ ಅಂತಕ್ಕಂಥ ಒಂದು ವಿಚಾರ ಅವರದಾಗಿತ್ತು. ವಿಷ್ಣು ಹ್ಯಾಡ್ ನಾಟ್ ಗೇನ್ಡ್ ಪ್ರಾಮಿನೆನ್ಸ್ ದೆನ್. ಅಲ್ಲಿಯವರೆಗೆ ವಿಷ್ಣುವಿನ ಯಾವುದೇ ಒಂದು ಪ್ರಾಮುಖ್ಯತೆ ಇರಲಿಲ್ಲ. ಆ್ಯಟ್ ದ ಲೇಟರ್ ಸ್ಟೇಜ್, ತದನಂತರದ ಒಂದು ಸ್ಟೇಜ್ನಲ್ಲಿ ರುದ್ರ ಅಪಿಯರ್ಸ್ ಆಸ್ ಶಿವ ಇನ್ ದ ಋಗ್ವೇದ. ಇಲ್ಲಿ ಶಿವ ರುದ್ರನಾಗಿ ಕಾಣಿಸಿಕೊಳ್ತಾನೆ. ದೇರ್ ಆರ್ ನೋ ರೆಫರೆನ್ಸ್ ಟು ಬಿಲೀಫ್ಸ್ ಟು ಇನ್ಕಾರ್ನೇಷನ್ ಆ್ಯಂಡ್ ಮಹಾಯಾಗಾಸ್ ವೇರ್ ಪರ್ಫಾರ್ಮ್ಡ್ ಬೈ ದ ರೂಲರ್ಸ್ ಆ್ಯಂಡ್ ಹೆಡ್ಸ್ ಆಫ್ ವೇರಿಯಸ್ ಟ್ರೈಬ್ಸ್ ಆ್ಯಂಡ್ ವೇರ್ ಲೆಡ್ ಬೈ ದ ಪ್ರಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಈ ಕೋಣಗಳನ್ನ ತಿಂತಾನೆ ಅಂತಕ್ಕಂಥದ್ದು ಸುಮಾರು 250 ವರ್ಷಗಳ ಕಾಲ ಏನು ಮಾಡ್ತಾಯಿದ್ರು ಅಂತಂದರೆ
ಈ ಬುಡಕಟ್ಟು ಮುಖ್ಯಸ್ಥರು ಮಹಾಯಾಗಗಳನ್ನು ಪುರೋಹಿತರು ನಡೆಸಿಕೊಡ್ತಾ ಇದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಹಿಯರ್, ವೆನ್ ದ ಹೋಲ್ಡ್ ಆಫ್ priestly class was insignificant during the early Rigveda period, references to minor god of cultivation. ಇಲ್ಲಿ ಪುರೋಹಿತರ ಋಗ್ವೇದ ಪ್ರಾರಂಭಿಕ ಹಂತದಲ್ಲಿ ಪುರೋಹಿತರ ಹಿಡಿತ ತುಂಬ ಕಡಿಮೆ ಇದ್ದಾಗ ಉಳುಮೆ ಮಾಡಿದ ಕಿರುದೇವತೆ ಅಂತ ಕರೀತೇವೆ. ಇಲ್ಲಿ ರೆಫರೆನ್ಸ್ ಟು ದ ಮೈನರ್ ಗಾಡ್ ಅಂದರೆ ಕಿರುದೇವತೆ ಆಫ್ ಕಲ್ಟಿವೇಷನ್. ಆ್ಯಂಡ್ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಕ್ಷತ್ರಸ್ಥಪತಿ ಅಂತಕ್ಕಂಥದ್ದು. ಕ್ಷತ್ರಸ್ಥಪತಿ ಗಾಡ್ ಆಫ್ ಫ್ಲೋ ಅಂದರೆ ಉಳುವ ದೇವತೆ ಅಂತ ಕರೀತಾ ಇದ್ದೇವೆ. ಆ ಉಳುವ ದೇವಿ ಯಾರಪ್ಪ ಅಂದರೆ ದೇವಿ ಸೀತಾ. ಆ್ಯಂಡ್ ಮೈನರ್ ಹೌಸ್ ಡೈಟಿ ಅಂದರೆ ಇಲ್ಲಿ ಕಿರುದೇವತೆ ವಾಸ್ತೋಷಪತಿ ಅಂತಕ್ಕಂಥದ್ದು ಆರ್ ಫೌಂಡ್, ಅಲ್ಲಿ ನಮಗೆ ಸಿಗತಕ್ಕಂಥದ್ದು. ದೇರ್ ಆರ್ ಮೆನಿ ಸಚ್ ರೆಫರೆನ್ಸಸ್ ಟು ದ ರಿಲಿಜನ್ ಆಫ್ ಕಾಮನ್ ಪೀಪಲ್. ಈ ಜನಸಾಮಾನ್ಯರ ಒಂದು ಜೀವನದಲ್ಲಿ ಇಂಥ ಭಾಳಷ್ಟು ಒಂದು ಉಲ್ಲೇಖಗಳನ್ನ ನಾವು ನೋಡ್ತಾ ಇದ್ದೇವೆ. ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ ಋಗ್ವೇದ, ಒಂದು ಋಗ್ವೇದದ ಕೊನೆಯಲ್ಲಿ ದೇರ್ ಆರ್ ಶ್ಲೋಕಾಸ್ ಆನ್ ಮ್ಯಾರೇಜ್ ಆ್ಯಂಡ್ ಡೆತ್, ವಿವಾಹ ಮತ್ತು ಸಾವಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಶ್ಲೋಕಗಳು ದೊರೆಯುತ್ತವೆ. ದ ಪೀಪಲ್ ಆಫ್ ಋಗ್ವೇದ ಟೈಮ್ ಡಿಡ್ ನಾಟ್ ನೋ ದ ಆರ್ಟ್ ಆಫ್ ರೈಟಿಂಗ್. ಈ ಒಂದು ಋಗ್ವೇದ ಕಾಲ ಜನರಿಗೆ ಬರೆಯುವಂಥ ಒಂದು ಕಲೆಯ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ. ದ ಲ್ಯಾಂಗ್ವೇಜ್ ವಾಸ್ ಬೇಸ್ಡ್ ಆನ್ ಫೊನೆಟಿಕ್ಸ್. ಆ ಒಂದು ಏನಾಗಿತ್ತು, ಅವರ ಒಂದು ಭಾಷೆ ಅದು ಫೊನೆಟಿಕ್ಸ್ ಆಧಾರದ ಮೇಲೆ ಇತ್ತು ಅಂತಕ್ಕಂಥದ್ದು. ಭಾಷೆ ಉಚ್ಚಾರಗಳನ್ನು ಆಧರಿಸ್ತಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓನ್ಲಿ ಸ್ಪೋಕನ್. ದೇರ್ ಆರ್ ಸಿಮಿಲಾರಿಟೀಸ್ ಇನ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ನೇಮ್ಸ್ ದ್ಯಾಟ್ ಆರ್ ಫೌಂಡ್ ಇನ್ ಋಗ್ವೇದ ಆ್ಯಂಡ್ ಇಂಡೋ ಇರಾನಿಯನ್ ರಿಲಿಜಿಯಸ್ ಟೆಕ್ಸ್ಟ್ ಅವಸ್ಥಾ. ಇಲ್ಲಿ ಇಂಡೋ ಇರಾನಿಯನ್ ಅಂತಕ್ಕಂಥ ಒಂದು ರಿಲಿಜಿಯಸ್ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಪುಸ್ತಕ ದೊರೀತಾ ಇದೆ, ಅವಸ್ಥಾ ಅಂತಕ್ಕಂಥದ್ದು. ಅದಕ್ಕೂ ಮತ್ತು ಇದಕ್ಕೂ ಹೋಲಿಕೆ ಇವೆ ಅಂಥೇಳಿ ಇಲ್ಲಿ ಇತಿಹಾಸ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಉತ್ತರ ಋಗ್ವೇದಗಳ ಕಾಲ ಅಂತ ಬರುತ್ತೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಧನ್ಯವಾದಗಳು.